ವರೆಗೂ ನೀವು ತುಂಬ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ನನ್ನ ಸಾಹಸ ನಿರ್ದೇಶನ ಹೆಸರು ಮಾಡಿ ನಾನು ಇಲ್ಲರೂ ತಂದಿದ್ದೀರಾ. ಮೊದಲೇ ನಾನು ನನ್ನ BC ಪಾಟೀಲ್ ಅನ್ನದಾತಗೆ ನಾನು ಚಿನ್ನರುಣಿ ಯಾವತ್ತು ಏನಕ್ಕೆ ಅಂದರೆ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಕಾರಣ. ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲರೂ ತಂದಿದೆ. ಸೊ ನಂಗೆ ಅದು ನಾನು ಯಾವತ್ತೂ ನನ್ನ ಜೀವರು ಮರೆಯೋದಿಲ್ಲ. ಯಾಕಂದರೆ ತುಂಬ ಜನ ಮರ್ತೋಗಿರ್ತಾರೆ, ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ. ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ. ಸೊ ಅಷ್ಟು ನಾನು ಉಳಿಸ್ಕೊಂಬಂದಿದ್ದೀನಿ. ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ. ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಬರ್ತೀನಿ ಅಷ್ಟೇ ಹೇಳೋದತ್ತು. ನಾನು ಬರೋಲ್ಲ, ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ. ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ಇಲ್ಲವ್ರಿಗೆ ಬಂದಿದ್ದಾರೆ. ನಾನು ಯಾವತ್ತೂ ಚಿರೋಣಿಯಾಗಿರ್ತೀನಿ. ಕೊಕೇನ್ ಸಿನಿಮಾ ಈಸ್ ಎ ಡ್ರಗ್ಸ್ ಮಾಫಿಯಾ. ಸೊ ಪ್ರಥಮ್ ಅವ್ರ ಕತೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅದಕ್ಕೆ ಸಾಹಸ ಮತ್ತು ನಿರ್ದೇಶನ ನಾನೆರಡೂ ಮಾಡ್ತಾಯಿದ್ದೀನಿ. ಸೊ ಇದರ ಎಲ್ಲ ಆರ್ಟಿಸ್ಟ್ಗಳು ತುಂಬ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಸೊ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಸಿನಿಮಾದಲ್ಲಿ. ಎಲ್ಲ ಆರ್ಟಿಸ್ಟ್ಗಳು ಸ್ವಂತ ಇರ್ಬೋದು, ಓಂ ಸರ್ ಇರ್ಬೋದು, ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನನಗೆ ಈ ಸಿನಿಮಾ ನಾನು ತುಂಬ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ, ಯಾಕಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಬರೋ ಥರ ಮಾಡಬೇಕು ಅನ್ನೋದನ್ನು ಫೀಲ್ ಮಾಡ್ಕೊಂಡು ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನಾನು ಹೀಗೆ ಇರಬೇಕು ಅಂತ ನಾನು 5 ಫೈಟ್ ಇದೆ. 5 ಫೈಟ್ ಕೂಡ 5 ಫೈಟು ಅವ್ರದ್ದಿದೆ. ಗೋಕುಲ್ ಅಂತ ವಿಲನ್ ಇದರಲ್ಲಿ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಕಲ್ಕಿ ಅಭಿಷೇಕ್ ಅಂತ ಮ್ಯೂಸಿಕ್ ಡೈರೆಕ್ಟರ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾಯಿದ್ದೀನಿ. ಸೊ ಇದು ಹೊಸ ಪ್ರತಿಭೆ ಟೆಕ್ನಿಷಿಯನ್ ಇಟ್ಕೊಂಡಿದ್ದೀನಿ. ಸೊ ಸೀನಿಯರ್ ಟೆಕ್ನಿಷಿಯನ್ ಇದ್ದಾರೆ. ಕ್ಯಾಮ್ರಾಮ್ಯಾನು ಸಮರ್ಥ್ ಅಂತ ಅವ್ರನ್ನೂ ಇದು ಮಾಡಿದ್ದೀನಿ. ಸೊ ಈ ಥರ ನಾನು ನನ್ನೊಂದು ಟೀಮ್ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಾನು ಹಠ ಮಾಡಿ ನಾನು ಪ್ರಥಮ್ ಜೊತೆ ಇರಬೇಕಾದ್ರೆ ಅವ್ರಿಗೂ ತುಂಬ ಜನ ಗಲಾಟೆ ಆಗಿದೆ. ಒಂದು 6 ತಿಂಗಳಿಂದ ಮುಂದೆ ತಳ್ತಾನೆ ಇದ್ದರು. ಸೊ ಎಲೆಕ್ಷನ್ ಆಗೋಯ್ತು, ಎಲೆಕ್ಷನ್ ಮುಗಿತೆಲ್ಲ ಆಯಿತು. ಸೊ ಇವತ್ತು ಒಳ್ಳೆ ಗಳಿಗೆ ಕುಡಿ ಬಂದಿದೆ. ಸೊ ನನ್ನ ಫಸ್ಟ್ ನಿರ್ದೇಶನ ಸಿನಿಮಾನ ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ ಅನ್ನೋದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಹೌದು, ಸಾಹಸ ನಿರ್ದೇಶನ. ಶೂಟ್ ಬಂದು ಮಂಗಳೂರು ಮತ್ತು ಬೆಂಗಳೂರು. ಫಾರಿನ್ ಸಾಂಗ್ ಮತ್ತು ಫಾರಿನ್. ಮೇಡಮ್ 1600 ಫಿಲ್ಮ್ ಫೈಟ್ ಮಾಡಿಸ್ಬಿಟ್ಟು ಫೈಟ್ ಮಾಸ್ಟರ್ ಆಗಿರೋರು ಇದಕ್ಕೆ ಅವ್ರು ಬೇರೆಯವ್ರು ಕೊಡ್ತಾರಾ? ಹೆಂಗೆ? ಇಲ್ಲ, ಏನೇ ಮಾಡ್ರು ಫೈಟ್ ಅವ್ರು ಬಿಡಲ್ಲ. ಡ್ಯಾನ್ಸ್ ಮಾಸ್ಟರ್ ಈಗ ಡ್ಯಾನ್ಸ್ ಬಿಟ್ಬಿಡ್ತಾರ, ಹಂಗೆ ಫೈಟ್ ಮಾಸ್ಟರ್ ಫೈಟ್ ಬಿಡಲ್ಲ. ಅದೇ ಆಗ್ತಿರೋದು. ಈಗ ಬೇರೆ ತರ ವರ್ಕೌಟ್ ಡೈಲಿ ನಡೀತಾ ಇದೆ. ಅದೇ ವಿಚಾರದಲ್ಲಿ ಚರ್ಚೆ. ನನ್ನ ಇವರು ಅನಂತನಾಗ್ನ ಅಲ್ಲು ಅರ್ಜುನ್ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆಯ್ತು ಮಾಡ್ತೀನಿ ಅಂತ ಹೇಳಿದೆ. ಕಾಮಿಡಿ ಓಕೆ, ಡ್ಯಾನ್ಸ್ ಹಂಗೆ ಬೇಕು ಅಂದ್ರು, ಫೈಟ್ ಹಂಗೆ ಬೇಕು ಅಂದ್ರು, ಆಯ್ತು ಅಣ್ಣ ಮಾಡ್ತೀನಿ ಅಣ್ಣ. ಅವ್ರದ್ದು ಪರ್ಫಾರ್ಮೆನ್ಸ್ ಅನಂತನಾಗ್ ಸರ್ ಹಂಗೆ ಬರ್ತಾನೆ, ಹಂಗೆ ಮಾಡ್ತೀನಿ ಅಂತ ಇಲ್ಲ, ಅದ್ರ ಜೊತೆಗೆ ಇದು ಮಾಡಿ ಅಂತ ಹಿಂಡ್ತವ್ರು. ಪ್ರಥಮ್ ಅವರು ಕಾಮಿಡಿ ಫಾರಿನ್ ಬಹುಶಃ ವಿ ಆರ್ ಪ್ಲಾನಿಂಗ್ ರಷ್ಯಾ ಅಂತ ಅನ್ಕೊಂಡಿದ್ದೀನಿ. ಆಕ್ಷನ್ ಸಿಚುವೇಶನ್ಸ್ ಇಲ್ಲ. ನಾನು ಅದ್ರದ್ದು ಒಂದು ಚೂರು ನಿಮಗೆ ಹೇಳ್ತೀವಿ. ಏನಾಗಿದೆ ಅಂದರೆ ನೈಜೀರಿಯಾ ಮಾರ್ಗವಾಗಿ ಬರುವಂತಹ ಒಂದಷ್ಟು ಡ್ರಗ್ ಕಂಟೈನರ್ನ ಎಲ್ಲ ಕಡೆ ಕೈ ಕೊಡುತ್ತೆ. ಇಂಟರ್ಪೋಲ್ ಎಲ್ಲ ಕೈ ಕೊಟ್ಟಾಗ ಒಂದು ದೊಡ್ಡ ಡಿಸಿಷನ್ ಸೆಂಟ್ರಲ್ ಮಿನಿಸ್ಟರ್ ತಗೋತಾರೆ. ಕಮಿಷನರ್ ಆಗಿ ಶಶಿಕುಮಾರ್ ಸರ್ ಹಾಗೂ ರವಿ ಕಾಳೆ ಅವರು ಮಾಡ್ತಾ ಇದ್ದಾರೆ. ಸೊ ಆ ಹಂತದಲ್ಲಿ ಸರ್ಕಾರದ ಯಾರೂ ತಗೊಳ್ಳದೇ ಇರೋಂಥ ಒಂದು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಗಿ ಯಾರು BC ಪಾಟೀಲ್ ಸರ್ ಒಂದು ದೊಡ್ಡ ನಿರ್ಧಾರ ತಗೋತಾರೆ. ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಏನು ಮಾಡ್ಬೋದು ಅನ್ನೋದನ್ನ. ಸೊ ಅದನ್ನ ಒಂದು ಹೀರೋಯಿನ್ ಅಂದ್ರೆ ಇಂಟರ್ಪೋಲ್ ಸಹಿತ ಫೇಲ್ಯೂರ್ ಆದಾಗ ಒಂದು ಕೈ ಕೊಟ್ಟ ಅದು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ತಮ್ಮ ಶಕ್ತಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳಿರುವಂತಹ ಸಿನಿಮಾ. ಇದುವರೆಗೆ ಏನು ನೋಡಿದ್ವಿ ಅದನ್ನ ಬಿಟ್ಟು ಅಂದ್ರೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸಚಿವರು ಏನು ಹಂತಕ್ಕೆ ಮೀರಿ ರಿಸ್ಕ್ಗಳು ಚಾಲೆಂಜಸ್ ತಗೋಬಹುದು, ಅದನ್ನ ಶಕ್ತಿ ಮೀರಿ ತಗೋತಾರೆ. ಇದು ಜೀವನದ ಒಂದು ದೊಡ್ಡ ಚಾಲೆಂಜ್. ನಾನು ಇದನ್ನ ನನ್ನ ಲಿಮಿಟ್ಸ್ ಅಲ್ಲಿ ಮಾಡಬೇಕು, ಒಂದು ಗಡಿಯಲ್ಲಿ ಅದು ಬಿಟ್ಟು ನಾನು ಚಾಲೆಂಜ್ ತಗೊಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ, ಗಡಿ ಆಚೆಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಅಟ್ಯಾಕ್ ಮಾಡೋದೆಲ್ಲ ಕೇಳಿರ್ತೀವಿ ಗೊತ್ತಾ. ಆ ಥರ ಒಂದು ಕೆಲವು ರಿಸ್ಕ್ ಚಾಲೆಂಜಸ್ ನಿರ್ಧಾರಗಳನ್ನ ತಗೊಳ್ಳೋಂಥ ಪಾತ್ರ BC ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ. ಓಂ ಪ್ರಕಾಶ್ ರಾವ್ ಸರ್ ಕಂಪ್ಲೀಟ್ ಸಿನಿಮಾನ ಈ ಚೇಂಜ್ ಟ್ವಿಸ್ಟ್ ಕೊಡದೆ ಅವರು ಕೊಕೆಂದು ಎಲ್ಲೂ ಹೊರಗಡೆ ಹೇಳಬಾರ್ದು ಅಂತಿರ್ತಾರೆ. ಬಟ್ ಪತ್ರಿಕೆಯಲ್ಲಿ ಹೇಳ್ಬಿಟ್ಟು ಅಧ್ವಾನ ಮಾಡಿಟ್ಬಿಡ್ತಾರೆ. ಅವ್ರು ಪತ್ರಕರ್ತರಿಗೆ ಹೋಗ್ಬಿಟ್ಟು ಫ್ರೆಂಡ್ ಮಾಡ್ಕೊಂಡು ಒಂದು ಕಾಫಿ ಕುಡಿತು ಅವ್ರಿಗೆಲ್ಲ ಸತ್ಯ ಹೇಳ್ಬಿಡ್ತಾರೆ. ಅಲ್ಲಿಂದ ಆಗಂಥದ್ದು ಇಡೀ ದೇಶ ಒಂದು ಇದ್ರ ಹಿಂದೆ ಬೀಳುತ್ತೆ. ಏನೇನಾಗುತ್ತೆ ಅಂದ್ರೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಎಂಟರ್ಟೈನಿಂಗ್ ವೇ. ಪ್ರತಿ ಸೆಕೆಂಡ್ ಹೇಳಿದ್ನಲ್ಲ, KGF ನ ಶರಣ್ ಸರ್ ಮಾಡಿದ್ರೆ ಹೆಂಗಿರ್ತದೆ ಹಂಗೆ ಆ ರೇಂಜ್ಗೆ ಕಾಮಿಡಿ ಪ್ಲಸ್ ಆಕ್ಷನ್ ಮಾಸ್. 5 ಆಕ್ಷನ್ ನಾನು ಮಾಡೇ ಇಲ್ಲ ಕಣ್ಣಣ್ಣ, ನಾನು ಹಿಂಡು ಬಿಡ್ತವ್ರು ಹಾಕೊಂಡು. ಸೊ ಆದ್ರೂ ಮಾಡ್ತಾ ಇದ್ದೀವಿ.
ಸಾಂಗ್ 4 ಆಸ್ ಆಫ್ ನೋ, 3+1 ಅಂತ ಏನೋ ಪ್ಲಾನ್ ಮಾಡಿದ್ದೀವಿ. 1 ಫಾರಿನ್ನು, 2 ಫಾರಿನ್ನು, ಒಂದು ಅದೇನೋ ಮಾಸ್ಟರ್ ಹೇಳಿದ್ದು ನಾನು ಕೇಳಿಲ್ಲ, ಅವರೇನೋ ಪ್ಲಾನ್ ಮಾಡ್ತಾರೆ ಒಂದು ಆಕ್ಷನ್ ವಿಲನ್ ಇದ್ಮೇಲೆ ಒಂದು ಐಟಮ್ ಸಾಂಗ್ ಇರಬೇಕು ಅಂತಿರಲ್ಲ, ಅವ್ರು ಅದಕ್ಕೆ ನಾನು ತಲೆ ಹಾಕಿಲ್ಲ. ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲ, 2 ಡ್ಯುಯೆಟ್ಟು ಮತ್ತು ಒಂದು ಫಾರಿನ್ ಸಾಂಗ್, ಒಂದು ಸ್ಪೀಡ್ ಸಾಂಗ್ ಇದೆ, ಒಂದು ತುಂಬಾ ಥ್ರಿಲ್ಲಿಂಗ್ ಆಗಿರೋದು ಒಂದು ಸಾಂಗು, ಸಂಸ್ಕೃತದ ಒಂದು ಸಾಂಗ್ ಇದೆ. ಸೊ ಸಾಂಗು ಯೋಗರಾಜ್ ಭಟ್ ಬರೀತಾ ಇದ್ದಾರೆ, ಯೋಗರಾಜ್ ಭಟ್ರು ಐಟಮ್ ಸಾಂಗ್. ಅದು ಸರ್ ತುಂಬಾ ಪ್ರಿಪ್ರೇಷನ್ಸ್ ಜೊತೆಗೆ ಬೇರೆ ತರಕ್ಕೆ ಹೋಗ್ತಾ ಇದೆ. ಯಾವಾಗ ನಂಗೆ ನಟ ಭಯಂಕರ ಕೈ ಹಿಡಿತು ಫೈನಾನ್ಷಿಯಲ್ ಕಲರ್ಸ್ ಇಂದ, ಆಗ ಒಂದು ಹಂತಕ್ಕೆ ಒಂದು ಚಾಲೆಂಜಸ್ ತಗೋಬೇಕು ಅಂತ ದೊಡ್ಡ ಮಟ್ಟದ ಚಾಲೆಂಜಸ್ ತೊಗೊಂಡ್ರು ಸರ್. ಇದು ನಾವು ಇದಕ್ಕೆ ಯಾವುದೇ ಮಿತಿ ಹಾಕೊಂಡಿಲ್ಲ, ಬೇರೆ ಥರದ್ದು ಏನೋ ಒಂದು ಪ್ಲಾನ್ ಮಾಡ್ತೇವೆ ಸರ್. ಇದೆಲ್ಲ ಇದಕ್ಕೆ ಅಂತ 3 ತಿಂಗಳ ಕಾಲ ಬರೀ ಮುಹೂರ್ತದ ವಿಚಾರಕ್ಕೆ ಅಥವಾ ಯಾವಾಗ ಶೂಟ್ ಹೋಗಬೇಕು, ಏನೇನು ಪ್ರಿಪೇರ್ ಆಗಬೇಕು ಅನ್ನೋ ಕುರಿತು ಡಿಸ್ಕಷನ್ ಜೊತೆಗೆ ನಾನು ಇಂತಿಂಥದ್ದೇ ಮಾಡಬೇಕು ಅನ್ನೋ ವಿಚಾರದಲ್ಲಿರ್ಬೋದು. ಅವರ ಆಸೆ ಏನು ಅಂದರೆ, ನಾನು ಶುರು ಮಾಡಿದ್ದದು ಪಾಟೀಲ್ ಸರ್ ಖಂಡಿತ ಈ ಪಾತ್ರ ನಾನು ಕಮಿಷನರ್ ಮಾಡಿಸೋಣ ಅಂತ ಇಲ್ಲ, ಅವ್ರು ಮಿನಿಸ್ಟರ್ ಇದು ಮಾಡೋಣ ಅಂತ ಅದೇ ವಿಚಾರ ಒಡೆದಾಟ ತಂದ್ಕೊಟ್ಟೋಯ್ತು. ಆಮೇಲೆ ಅಂದೆ ಸರ್ ನೀವು ಫೈಟ್ ಮಾಸ್ಟ್ರು ಸೆಟಲ್ ಮಾಡಿಸಿ ಇಲ್ಲಿ ಸುಮ್ಮನೆ ಇಟ್ಕೊಳ್ಳಿ ಅಂತ ಸುಮ್ಮನೆ ಕೂರಿಸಿದ್ದೀನಿ ನಾನು. ಕರೆಕ್ಟ್ ಅಲ್ವಾ ಸರ್? ನಿರ್ಮಾಪಕರು ನೀವೇನಾ? ನನ್ನ ಸ್ನೇಹಿತರು ಆಪ್ತರೆಲ್ಲ ಮಾಡ್ತಾ ಇದ್ದಾರೆ, ಅಂದರೆ ನನ್ನನ್ನು ಕೈ ಹಿಡಿಯೋ ಪ್ರಯತ್ನಕ್ಕೆ ಅವರೆಲ್ಲ ಜೊತೆ ನಿಂತಿದ್ದಾರೆ. ಸ್ವಲ್ಪ ಏನೋ ಅಲ್ಲಿಂದ ಒಂದು ಸಲದಕ್ಕೆ ಸಿನಿಮಾಗೆ ಏನೋ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿ ಏನು ಕೈ ಕಚ್ಚಿತ್ತು. ಈ ಸಲ ಬಹಳ ಪ್ಲಾನ್ ಮಾಡಿ ದೊಡ್ಡದಾಗಿ ಮಾಡೋಣ, ದೊಡ್ಡ ಸ್ಟಾರ್ ಕಾಸ್ಟ್, ಈಗ ರವಿ ಕಾಳೆ ಸರ್ ಇರ್ಬೋದು, ಶಶಿಕುಮಾರ್ ಎಲ್ಲ ನಮ್ಮ ಪ್ರೀತಿಯ ಒಗ್ಗಟ್ಟು ವಿಶೇಷವಾಗಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಮುನಿ ಸರ್ ಇದ್ದಾರೆ, ಮಿಮಿಕ್ರಿ ಗೋಪಿ ಇದ್ದಾರೆ, ಓಂ ಪ್ರಕಾಶ್ ಸರ್ ಇದ್ದಾರೆ. ಸೊ ಇವರೆಲ್ಲ ಈ ಸಿನಿಮಾದ ಒಂದು ಜೀವಾಳ. ಇವರೆಲ್ಲ ಸೇರಿ ಸಿನಿಮಾನ ಇನ್ನಷ್ಟು ಎಂಟೈರ್ ಸಿನಿಮಾ ನಡೆಯೋದು ಹೀರೋಯಿನ್ ಮೇಲೆ. ಸೊ ಹೀರೋಯಿನ್ಗೆ ಡ್ರಗ್ ಸಿಕ್ಕಾಗ ಏನೇನು ಆಗುತ್ತೆ ಅನ್ನೋದನ್ನ ವಿಶೇಷವಾಗಿ ಸೆಂಟ್ರಲ್ ಮಿನಿಸ್ಟ್ರು ಮತ್ತು ಕಮಿಷನರ್ ಸೇರಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಹಿಂಗೆ ಒಂದು ಕಂಟೈನರ್ ಭಾರತಕ್ಕೆ ಬಂದಾಗ ಏನೇನು ಆಗುತ್ತೆ ಅನ್ನೋದನ್ನ, ಅಂದರೆ ಒಂದು ಒಪಿನಿಯನ್ ಏನೇನಾಗುತ್ತೆ, ಸಮಾಜದಲ್ಲಿ ಆಗೋ ಬದಲಾವಣೆಗಳೇನು, ಆ ಕ್ಷಣಕ್ಕೆ ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ಬೋದು, ಇದೆಲ್ಲವನ್ನ ಅಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಆಗೋ ಅದೆಲ್ಲವನ್ನು ರೆಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಇದುವರೆಗೆ ಮಾಡಿಬಿಟ್ಟು ಬೇರೆ ಥರದಲ್ಲಿ ಯೋಚನೆ ಮಾಡೋಣ. ಸ್ವಲ್ಪ ಆ್ಯಕ್ಷನ್ನು, ರೊಮ್ಯಾನ್ಸ್, ಕಾಮಿಡಿ, ನಮ್ಮ ಐಟಮ್, ನಮ್ಮ ಕ್ಯಾಟಗರಿ. ನಾವು ಈಗ ಈ ಮಿನಿಸ್ಟ್ರುಗಳು ಇರ್ತಾ ಗೊತ್ತಾ, CMಗಳು ಮತ್ತು ಇವ್ರು ಇರ್ತಾರಲ್ಲ, ನನ್ನ ಕಡೆಯಿಂದ ಇವ್ರು